ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮೊಳಕಾಲ್ಮೂರು ತಾಲೂಕಿನ ಗಿರಿ ಸಾಲುಗಳ ನಡುವೆ ಅರಳಿದ ಬೇರು ವ್ಯಕ್ತಿತ್ವ ಹಾಗೂ ನೇತ್ರ ತಜ್ಞ ಬಯಲು ಸೀಮೆಯ ಡಾಕ್ಟರ್ ಮೋದಿ ಎಂದೇ ಖ್ಯಾತರಾಗಿದ್ದ ಡಾಕ್ಟರ್ ನಾಗರಾಜ್. ಕೊಂಡ್ಲಹಳ್ಳಿ ಕಣ್ಣಿನ ಆಸ್ಪತ್ರೆಯ ದಿವಂಗತ ಡಾಕ್ಟರ್ ಕೆ ನಾಗರಾಜ್ ಮೇಲುಮಳೆಗೆ ಇವರ ಪುತ್ಥಳಿ ಅನಾವರಣ ಹಾಗೂ ಯಾಗ್ ಲೇಸರ್ ಮತ್ತು ಕಣ್ಣಿನ ಅಲ್ಟ್ರಾಸೌಂಡ್ ಮೆಷಿನ್ ಉಪಕರಣಗಳ ಉದ್ಘಾಟನೆ ಮತ್ತು ನೇತ್ರದಂತ ಹೃದ್ರೋಗ ಮತ್ತು ಪ್ರಸೂತಿ ಮತ್ತು ಸ್ತ್ರೀರೋಗ ಉಚಿತ ತಪಾಸಣೆಯ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಚಿತ್ರದುರ್ಗ ಜಿಲ್ಲೆಯ ನೂತನ ಸಂಸದರು ಆದ ಗೋವಿಂದ ಕಾರಜೋಳ ಮಾತನಾಡಿ, ಇವರ ಹೆಚ್ಚು ಪರಿಚಯ ಇರಲಿಲ್ಲ. ಚಿತ್ರದುರ್ಗಕ್ಕೆ ಬಂದ ಮೇಲೆ ನನಗೆ ಗೊತ್ತಾಗಿತ್ತು. ಮೇಲುಮಾಳಿಗೆ ತಾಳಿಕೆರಪ್ಪ ಅವರ ಮನೆತನ ಇತಿಹಾಸ ಗೊತ್ತಾಗಿತ್ತು. ನಾನು ಇಲ್ಲಿಗೆ ಬರಬೇಕಾದ್ರೂ 12 ಶತಮಾನದ ಸಮಾಜಕ್ಕೆ ಸೃಷ್ಟಿಯಾದ ವಿಶ್ವಗುರು ಬಸವಣ್ಣ ಅವರು ಮನೆತನ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ ಎಂದರು. ಚಿತ್ರದುರ್ಗಕ್ಕೆ ಬಂದ ಮೇಲೆ ಮೇಲ್ಮಾಳಿಗೆಯ ತಾಳ್ಕೇರಪ್ಪನವ್ರ ಮನೆತನದ ಇತಿಹಾಸವನ್ನು ಕೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಬಹುಶಃ ಇವತ್ತು ನಾನು 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ವಾರಸುದಾರರ ಮನೆಗೆ ಹೋಗ್ತೇನೆ ಅನ್ನುವಂಥ ಭಾವನೆ ನನ್ನಲ್ಲಿ ಮೂಡ್ತು. ಅದಕ್ಕಾಗಿ ನನಗೆ ಬೇರೆ ಕಾರ್ಯಕ್ರಮಗಳು ಹಾಕ್ಕೊಂಡ್ರೂ ಕೂಡ ಅವ್ರಿಗೊಂದು 2 ತಾಸು ತಡ ಮಾಡಿರಪ್ಪ ಅಂಥೇಳಿ ಇಲ್ಲಿಗೆ ಬಂದಿದ್ದೀನಿ. ತಾಳ್ಕೇರಪ್ಪನವ್ರ ಬಗ್ಗೆ ಅನೇಕರು ಹೇಳಿದಾಗ ನನಗೊಂದು ಬಸವಣ್ಣನವ್ರ ವಚನ ನೆನಪಾಗ್ತದೆ. ದಯವಿಲ್ಲದ ಧರ್ಮ ಆವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲದರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ನಂತಲ್ಲದವ್ರನ್ನೊಲ್ಲನಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣನವರು 900 ವರ್ಷಗಳ ಮೊದಲು ಹೇಳಿದ್ದಾರೆ. ಯಾಕೆ ಈ ವಚನವನ್ನು ಪ್ರಸ್ತಾಪ ಮಾಡಿದೆ ಅಂದ್ರೆ, ಕಾಂತರಾಜ್ ಅವರು ನಾನು ಬಾಜು ಪುಸ್ತಕ ಹೇಳಿದರು, ಡಾಕ್ಟರ್ ನಾಗರಾಜ್ ಅವರು ಬಂದಂಥ ಪೇಷಂಟ್ಗಳಿಗೆ ಚಿಕಿತ್ಸೆ ಕೊಟ್ಟು ಪುಕ್ಕಟೆ ಔಷಧ ಕೊಟ್ಟು ಅವ್ರಿಗೆ ಊಟ ಮಾಡಿ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿದ್ರು ಅಂತ. ಅದಕ್ಕೆ ಅವ್ರ ತಂದೆಯವರು ಒಂದ್ಸಾರಿ ಹೇಳಿದ್ರಂತ, ಈ ಮನೇನ ಉಳಿದಲ್ಲ, ಅದಕ್ಕಾಗಿ ಎಲ್ಲಾದ್ರೂ ಒಂದು ಕೆಲಸ ಕೊಡಿಸೋಣಪ್ಪ ನಮ್ಮ ಡಾಕ್ಟರ್ಗೆ ಅಂತ ಹೇಳಿದ್ರು. ನೋಡ್ರಿ ಎಂಥ ಮಾನವೀಯತೆ. ಯಾಕೆ ಔಷಧ ಕಳಿಸ್ತಿದ್ದಾರೆ ಅಂದ್ರೆ, ಔಷಧ ಚೀಟಿ ಬರೆದು ಕೊಟ್ಟ ಬಡವರು ಔಷಧ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಔಷಧ ತಗೊಳ್ಳೋದಲ್ಲ ಅಂತ ಅವರೇ ಕಳಿಸುವಂತ ಒಂದು ನೀತಿ ಏನಿತ್ತು, ಧರ್ಮ ಏನಿತ್ತು, ಅದೇ ಕಾಯಕ ಧರ್ಮ. ಬಸವಣ್ಣವ್ರು ಹೇಳಿದ್ದು ಕಾಯಕ ಮತ್ತು ದಾಸೋಹ ಅಂತ ಕೆಲಸ ಮೇಲ್ಮಾಳಿಗೆಯ ತಾಳ್ಕೇರಪ್ಪನವರು ಕುಟುಂಬದ ವಂಶಸ್ಥರು ಮುಂದುವರ್ಸ್ಕೊಂಡು ಬಂದಿರಲ್ಲ, ಅದೇ ಸಂತೋಷದ ಸಂಗತಿ.